ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ಸೊ ನಾನು ಆ್ಯಕ್ಚುಲಿ ಇವತ್ತು IN/AC ಮುಗಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಯಾಕೋ ಸಿಕ್ಕಾಬಟ್ಟೆ ಚೈನೀಸ್ ಆ್ಯಂಡ್ ಥಾಯ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಇವತ್ತು ನಾನು ಮತ್ತು ರಚಿತ್ ಇಬ್ಬರು ಜಯನಗರಲ್ಲಿರೋ ಫುಡ್ ಸ್ಪ್ರಿಂಗ್ಸ್ಗೆ ಬಂದಿದ್ದೀವಿ. ಹಲೋ ಫ್ರೆಂಡ್ಸ್. ಸೊ ಬೇಸಿಕ್ಲಿ ಏನು ಅಂದರೆ ಇಲ್ಲಿ ಕಂಪ್ಲೀಟ್ ರಿವ್ಯೂ ಮಾಡೋಣ ಅಂತಲೇ ಅನ್ನಿಸ್ತು, ಯಾಕೆಂದರೆ ಜಾಗ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಫುಡ್ ಕೂಡ ಹೇಗಿರುತ್ತೆ ಅಂತ ನಾನು ಮತ್ತು ರಚಿತ್ ಇಬ್ಬರು ಸೇರಿಕೊಂಡು ಈ ಕಂಪ್ಲೀಟ್ ರೆಸ್ಟೋರೆಂಟ್ ರಿವ್ಯೂ ಮಾಡ್ತೀವಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಸೊ ನಾನಿವಾಗ ಫಸ್ಟ್ ಹನಿ ಚಿಲ್ಲಿ ಪೊಟ್ಯಾಟೊ ಫ್ರೈಸ್ ಟ್ರೈ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿದೆ, ಟೇಸ್ಟ್ ಹೇಗಿರುತ್ತೆ ನೋಡೋಣ. ದ ಟೇಸ್ಟ್ ಇಸ್ ರಿಯಲಿ ಗುಡ್. ಏನಂದರೆ ಸ್ವಲ್ಪ ಸ್ಪೈಸಿ ಟೇಸ್ಟ್ ಬರ್ತಿದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಲೈಟಾಗಿ ಸ್ವೀಟ್ ಟೇಸ್ಟ್ ಇದೆ. ಸೊ ಯು ಕ್ಯಾನ್ ಫೀಲ್ ದ ಟೇಸ್ಟ್ ಆಫ್ ಪೊಟ್ಯಾಟೊ ಫ್ರೈಸ್ ವಿಚ್ ಇಸ್ ಕಂಬೈನ್ಡ್ ವಿತ್ ಸ್ಪೈಸಿ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಸ್ವೀಟ್ ಟೇಸ್ಟ್. ಆ್ಯಂಡ್ ನೀವು ನನ್ನ ಚಾನಲ್ ಮುಂಚೆ ನೋಡಿದರೆ ನಿಮಗೆ ಗೊತ್ತೇ ಇರುತ್ತೆ, ವೆನ್ ಎನಿಥಿಂಗ್ ಸ್ಪೈಸಿ is mixed with a little bit of sweet, I definitely love the taste. So out of 5 I'd like to give it a rating of 4.5. ಹಾಯ್ ಫ್ರೆಂಡ್ಸ್, ಈಗ ನನ್ನ ಸರದಿ ನಾನು ಟ್ರೈ ಮಾಡ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ. ನಾನು ತಿಂದಿದ್ದು ನೋಡಿದ್ರೆ ನೋಡೋಣ, ಒಂದ್ಸರಿ ಟ್ರೈ ಮಾಡಿ ನೋಡೋಣ ಹೆಂಗಿದೆ. ತುಂಬ ಕ್ರಿಸ್ಪಿಯಾಗಿದೆ. ಇಲ್ಲಿ ನಾನು ಯಾವತ್ತೂ ಫ್ರೆಂಚ್ ಫ್ರೈಸ್ ಎಳ್ಳು ಹಾಕಿರೋದು ನೋಡಿಲ್ಲ, ಒಂಥರ ಡಿಫ್ರೆಂಟಾಗಿದೆ. ಲೈಕ್ ವೈಟ್ ಎಳ್ಳಿದೆ ಆ್ಯಂಡ್ ಆಲ್ಸೋ ತುಂಬ ಕ್ರಿಸ್ಪಿಯಾಗಿದೆ. ಲೈಕ್ ಅದೇ ಸ್ವೀಟ್ ಹನಿ ಏನು ಹೆಸರು ಹೇಳಿದ ಹನಿ ಫ್ರೆಂಚ್ ಹನಿ ಚಿಲ್ಲಿ ಫ್ರೆಂಚ್ ಫ್ರೈಸ್ ಅಲ್ಲ. ಸೊ ಹನಿ ಟೇಸ್ಟ್ ಇದೆ, ಸ್ವಲ್ಪ ಬರುತ್ತೆ, ಒಂಥರ ಸ್ಪೈಸಿಯಾಗಿ ಸ್ವೀಟಾಗಿ ಗೊತ್ತಾಗುತ್ತೆ. ಲೈಕ್ ಅವನು ಹೇಳ್ದಂಗೆ ಚೆನ್ನಾಗಿದೆ. ನೀವು ಸ್ಟಾರ್ಟ್ ಮಾಡಿದ್ದೆ ಯಾವಾಗ? ಇದು 2014 ಬ್ರ್ಯಾಂಡ್ ಸ್ಟಾರ್ಟ್ ಆಗಿದೆ. ಸೊ ವಿ ಬಿನ್ ಇನ್ ಜಯನಗರ್ ಫ್ರಮ್ ದೆನ್. ಸೊ ಫಸ್ಟು ಒಂದು ಚಿಕ್ಕ ಜಾಗದಲ್ಲಿ ಮಾಡ್ತಾಯಿದ್ವಿ, ಅದಾದಮೇಲೆ 3 years ಅಲ್ಲಿದ್ವಿ. ದೆನ್ ವಿ ಮೂವ್ ಟು ಅ ಬಿಗರ್ ಸ್ಪೇಸ್. ಸೊ ನೌ ವಿ ಆರ್ ಹಿಯರ್ ಫ್ರಮ್ ಪಾಸ್ಟ್ 3 years. ಲೈಕ್ ಚಿಕ್ಕ ಸ್ಪೇಸ್ ಅಂದರೆ ಎಲ್ಲಿ ಇಲ್ಲೇನಾ ಅಥವಾ ಇಲ್ಲೇ ಇದೇ ರೋಡಲ್ಲೇ ಮೇಲ್ಗಡೆ ಇದ್ವಿ ನಾವು, ಮಾಸ್ಕ್ ಹತ್ರ. ಸೊ ಅಲ್ಲಿಂದ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ. ಲೈಕ್ ಅಲ್ಲಿ ಯಾವ ಥರ ಇತ್ತು? ಅಲ್ಲಿ ಇಟ್ಸ್ ತುಂಬ ಚಿಕ್ಕದು. ಇಟ್ ಜಸ್ಟ್ 200 square feet ಕಿಚನ್ ಸ್ಪೇಸ್ ಮಾತ್ರ ಇತ್ತು. ಸೊ ಎಲ್ಲರೂ ಆಚೆ ನಿಂತ್ಕೊಂಡು ತಿಂತಾಯಿದ್ರು. ಸೊ ಬೇಸಿಕ್ಲಿ ಇಟ್ ವಾಸ್ ಅ ಫಾಸ್ಟ್ ಫುಡ್ ಆ್ಯಂಡ್ ಟೇಕ್ ಅವೇ ಜಾಯಿಂಟ್ ಥರ ಇತ್ತು. ಆಮೇಲೆ ಇವಾಗ ಸ್ವಲ್ಪ ಸೀಟಿಂಗ್ ಕಾರ್ನರ್ ಅಂತ ಸೀಟಿಂಗ್ ಕೊಡ್ತೀವಿ. ಓಕೆ. ಸೊ ಮೇಯ್ನ್ಲಿ ನೀವು ವೆಜ್ಜೇ ಮಾಡಬೇಕು ಅಂತ ಏನು? ಈ ಲೊಕ್ಯಾಲಿಟೀಲಿ ವೆಜ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು, ಯಾಕೆಂದರೆ ಮೋಸ್ಟ್ಲಿ ಈ ಕಡೆ ಸೌತ್ ಸೈಡ್ ಎಲ್ಲ ದೇ ಪ್ರಿಫರ್ ವೆಜ್. ಸೊ ಅದರಿಂದ ನಾನು ವೆಜ್ ಕಾನ್ಸೆಪ್ಟ್ ಮಾಡಿದೆ. ಆಮೇಲೆ ಏಷ್ಯನಲ್ಲಿ ಯಾರೂ ಇಲ್ಲ ಈ ಕಡೆ ಕೊಡೋರು. ಈ ಥರ ಏಷ್ಯನ್ ಫುಡ್ಡಲ್ಲಿ ಪ್ಯೂರ್ ವೆಜ್ ಯಾರೂ ಇಲ್ಲ. ಸೊ ವಿ ಆರ್ ದ ಓನ್ಲಿ ಒನ್ ಹೂ ಸ್ಟಾರ್ಟೆಡ್ ಬ್ಯಾಕ್ ದೆನ್. ಸೊ ಈವನ್ ನಾವು ಗಿವಿಂಗ್ ಪ್ಯೂರ್ ವೆಜ್. ನಮ್ಮದ್ರಲ್ಲಿ ನೋ ಆನಿಯನ್ ನೋ ಗಾರ್ಲಿಕ್ ಕೊಡ್ತೀವಿ. ಸೊ ಈ ಜೈನ್ ಕ್ರೌಡ್ಗೆ ಅದೆಲ್ಲನೂ ನಾವು ವಿ ಸರ್ವ್. ಲೈಕ್ ಯಾಕಂದರೆ ಚೈನೀಸ್ ಆ್ಯಂಡ್ ಥೈ ಅಂತ ಹೆಸರು ಬಂದರೆ ಆಲ್ಮೋಸ್ಟ್ ನಾನ್ ವೆಜ್ ಸೈಡ್. ಹೌದು, ಎಲ್ಲ ಕಡೆ ನಾನ್ ವೆಜ್ ಮಿಕ್ಸೇ ಸಿಗುತ್ತೆ. ಆ್ಯಕ್ಚುಲಿ ನಾನು ಯಾವತ್ತೂ ವೆಜ್ ನೋಡೇ ಇಲ್ಲ. ಚೈನೀಸ್ ಆ್ಯಂಡ್ ಥೈ ಫುಡ್ಸ್ ಅಂತ ಬಂದರೆ ಕರೆಕ್ಟ್ ಆಲ್ಮೋಸ್ಟ್ ನಾನ್ ವೆಜ್. ಎಲ್ಲೋದ್ರೂ ಅಷ್ಟೇ ನಾನ್ ವೆಜ್ಜು. ಇನ್ನು ಆಲ್ಮೋಸ್ಟ್ ಯಾವ ಥರ ಅಂದರೆ ನಾವು ತಿಂದೆಲ್ಲ ಇರೋ ನಾನ್ ವೆಜ್. ಹೌದು, ಆ ಥರ ಇರುತ್ತೆ. ಸರ್ಪ್ರೈಸಿಂಗ್ಲಿ ಎಲ್ಲರೂ ಇದೇ ಕ್ವೆಶನ್ ಕೇಳ್ತಾರೆ, ಯಾಕೆ ಸರ್ ವೆಜ್ಜು, ಯಾಕೆ ಸರ್ ವೆಜ್. ಇಲ್ಲಿ ಈ ಲೊಕ್ಯಾಲಿಟಿಗೆ ಸರ್ವ್ ಮಾಡ್ಬೇಕಂತಲೇ ನಾವು ಲೈಕ್ ನೀವು ಚೈನೀಸ್ ಆ್ಯಂಡ್ ಥಾಯ್ ಅಂದರೆ ನಾವು ಆಲ್ಮೋಸ್ಟ್
ಥಿಂಕಿಂಗ್ ಬರೋದೇ ನಾನ್ ವೆಜ್ ಅಂತ. ಹೌದು. ಸೊ ವೆಜ್ಜು ಇದೆ ಅಂತ ಐ ಮೀನ್ ಲೈಕ್ ಮೆನ್ಯೂಸ್ ಇದೆಯಾ ವೆಜ್ಜು ಚೈನೀಸ್ ಆ್ಯಂಡ್ ಥಾಯಲ್ಲಿ, ಅಥವಾ ನೀವು ಸ್ಟಾರ್ಟ್ ಮಾಡಿದ್ದ? ಇದೆ ಅಂದರೆ ನಮ್ಮ ಟೇಸ್ಟ್ಗೆ ಇಟ್ ಈಸ್ ಟ್ಯೂನ್ಡ್. ಯಾಕೆಂದರೆ ಇಲ್ಲಿ ಇಂಡೋ ಚೈನೀಸ್ ಅಂತಲೇ ನಾವು ಇಲ್ಲಿ ಜಾಸ್ತಿ ಮಾಡೋದು. ಆಮೇಲೆ ದಟ್ ಈಸ್ ಹೌ ಇಟ್ ಈಸ್ ಲೈಕ್ಡ್ ಬೈ ದ ಪೀಪಲ್ ಇಲ್ಲಿ. ಸೊ ಅದರಿಂದ ನಾವು ನಿಮಗೆ ಎಲ್ಲ ವೆಜಿಟೇರಿಯನ್ ಆಪ್ಷನ್ಸು ಸಿಗುತ್ತೆ. ಇವಾಗ ಚಿಲ್ಲಿ ಚಿಕನ್ ಮಾಡ್ತಾರೆ, ಅದರಲ್ಲೇ ಇವಾಗ ನಾವು ಚಿಕನ್ ಬದಲು ವಿ ವಿಲ್ ಆ್ಯಡ್ ಪನ್ನೀರ್. ಸೊ ಅದು ಚಿಲ್ಲಿ ಪನ್ನೀರ್ ಆಗುತ್ತೆ. ಸೊ ಅದರಿಂದ ವಿ ಹ್ಯಾವ್ ಗಾಟ್ ಅ ಹ್ಯೂಜ್ ವೆರೈಟಿ ಆಫ್ ಮೆನು. ಸೊ ನಮ್ಮಲ್ಲಿ ಇವಾಗ ವೆಜಿಟೇರಿಯನ್ನೇ ವಿ ಹ್ಯಾವ್ ಆಲ್ಮೋಸ್ಟ್ ಅಬೌಟ್ 150 ವೆರೈಟೀಸ್. ಎಲ್ಲ ಕೌಂಟ್ ಮಾಡಿದ್ರೆ ಸೂಪಿಂದ ಹಿಡಿದು ಸ್ನ್ಯಾಕು, ಮೇನ್ ಕೋರ್ಸು, ರೈಸು, ನೂಡಲ್ಸು ಎಲ್ಲ ಅಬೌಟ್ 150 ವೆರೈಟೀಸ್ ಸಿಗುತ್ತೆ ನಾವು. ಓಕೆ. ಸೊ ಕಾಸ್ಟ್ ರೇಂಜ್ ಎಲ್ಲ ಹಿಂಗೆ ಯಾವ ಥರ ಇರ್ತೀವಿ? ನಮ್ಮದು ಕಾಸ್ಟ್ ರೇಂಜ್ ಆಲ್ ವಿ ಸ್ಟಾರ್ಟ್ ಫ್ರಮ್ 120 goes up till 250-300 rupees. So depending on the cuisine and the dish. Okay. Like what might be the greatest dish in your? Namdu iವಾಗ latest dish we have started these noodle bowls which are coming. So ಇದೊಂದು Penang curry anta. Okay. This is a noodle bowl. So comes with gravy and noodles topped with fried onion, peanuts adala. Okay. So with vegetables. So totally veg. This is all, yeah. This is also full veg. So ಇದು ಒಂದು meal ತರ. Okay. So one person can sufficiently fill his stomach. Okay. So ಆ ತರ. How much is this? This is around 300 change. Okay. 300. ಏನೇನು ಆ್ಯಡ್ ಮಾಡಿದ್ದಾರೆ ಲೈಕ್ ಡಿಫ್ರೆಂಟ್? ಇದರಲ್ಲಿ the gravy is called Penang curry. It is a flavor Penang curry ಅಂತ. ಏನಾದ್ರು Penang is a name of a place. Okay. So ಆ ಜಾಗದು gravy ಅಂತ is what we have done. Okay. So it is basically with lot of turmeric. Okay. ಟರ್ಮರಿಕ್ ಇಂದ ಮಾಡಿ ವಿತ್ ಲಾಟ್ ಆಫ್ ಏಷ್ಯನ್ ಫ್ಲೇವರ್ಸು ಇರುತ್ತೆ ನಿಮಗೆ. ಅದರಲ್ಲಿ ನಿಮಗೆ ಬೇಸಲ್ಲು, ಆಮೇಲೆ ಕಲಂಗಲ್ಲು, ಆ ಥರ ಲಾಟ್ ಆಫ್ ಏಷ್ಯನ್ ಫ್ಲೇವರ್ಸ್ ಇರ್ತಿದೆ. ಲೈಕ್ ಹೊಸ ಹೆಸರುಗಳೆಲ್ಲ ಕೇಳ್ತಾ ಇದ್ದೀನಿ. ನೀವು ಆ್ಯಕ್ಚುಲಿ ಟ್ರೈ ಮಾಡಿ ಆಮೇಲೆ ಯು ಕ್ಯಾನ್ ರಿವ್ಯೂ ಆ್ಯಂಡ್ ಟೆಲ್ ಹೌ ಇಟ್ ಇಸ್. ನೆಕ್ಸ್ಟ್ ಡಿಶ್ಶಿಗೆ ಹೋಗ್ತಾ ಇದ್ದೀವಿ. ನೋಡಿದ್ರೇ ಗೊತ್ತಾಗುತ್ತೆ ನೋಡಿ, ಕಪ್ ಸೈಜ್ ಇದೆ. ಬಟ್ ಇದರ ಹೆಸರು ಏನು ಗೊತ್ತಾ? ನೂಡಲ್ ಬೌಲ್ ಅಂತ. ಲೈಕ್ ಈವನ್ ಒಂದು ಪರ್ಸನ್ ಒಂದು ಸತಿ ತಿಂದರೆ ಫುಲ್ ಮೀಲ್ಸ್ ಇದ್ದಂಗಿದೆ. ನೀವೇ ನೋಡ್ಬೋದು ಏನೇನಿದೆ ಅಂತ. ಇಲ್ಲೇ ಆಲ್ಮೋಸ್ಟ್ ನಿಮಗೆಲ್ಲ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ವೆಜ್ ಪ್ಲೇಸ್ ಇರೋದ್ರಿಂದ ಲೈಕ್ ನೋಡಿ ಪೀನಟ್ಸ್ ಹಾಕಿದ್ದಾರೆ ಆ್ಯಂಡ್ ನೂಡಲ್ಸ್ ಇದೆ ಆ್ಯಂಡ್ ಯು ಕ್ಯಾನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ದೇ ಹ್ಯಾವ್ ಆ್ಯಡೆಡ್. ಆ್ಯಂಡ್ ಈ ಕರಿ ಇದೆ. ಆ್ಯಕ್ಚುಲಿ ಇಲ್ಲೊಂದು ಕರಿ ಹಾಕಿದ್ದಾರೆ. ಇದು ಪಲಂಗ್ ಕರಿ ಅಂತ ಏನೋ ಕರೀತಾರೆ. ಆ್ಯಕ್ಚುಲಿ ನಮಗೂ ಸ್ಪೆಲ್ ಮಾಡೋಕ್ಕೆ ಗೊತ್ತಾಗ್ತಾಯಿಲ್ಲ, ಅವರೇ ಹೇಳಬೇಕು. ಆ್ಯಕ್ಚುಲಿ ಇದು ಮಲೇಷಿಯನ್ ಪ್ಲೇಸ್ ಅಂತೆ. ಲೈಕ್ ಪಲಾಂಗ್ ಅಂದರೆ ಮಲೇಷಿಯನ್ ಪ್ಲೇಸು. ಸೊ ಅಲ್ಲಿ ತುಂಬ ಫೇಮಸ್ ಕರಿ ಅಂತ ಇದು, ಲೈಕ್ ಈ ಟೈಪ್ ಆಫ್ ಕರಿ. ಸೊ ಬನ್ನಿ ನೋಡೋಣ ಹೇಗಿದೆ. ಸೊ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಇನ್ನೂ ಒಳಗಡೆ ಏನೇನೋ ಇದೆ, ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಅದು ಹೇಳಿದ್ದೀನಿ ಸದ್ಯಕ್ಕೆ. ಆಹಾ, ನೋಡಿದ್ರೇ ಒಳ್ಳೆ ಏನೋ ಇದೆ. ತಿಂದುಬಿಟ್ಟು ಹೇಳ್ತೀನಿ, ಇವಾಗಲೇ ಬೇಡ, ಏನಕ್ಕೆ ಬೇಕು. ಹಾಂ, ಈ ಸೈಕಾಗಿದೆಯೋ, ಲೈಕ್ ಕರಿ ಸೈಕಾಗಿ ಟೇಸ್ಟ್ ಬರ್ತಾಯಿದೆ. ಲೆಟ್ಸ್ ಟ್ರೈ ವಿತ್ ಪೀನಟ್ಸ್. ಓಹೋ, ಬೇಬಿ ಕಾರ್ನು ಹಾಕಿದ್ದಾರೆ. ಕೈಗೆ ಸಿಗ್ತಾ ಇಲ್ಲ. ಏನೋ ಡಿಫ್ರೆಂಟ್ ಟೇಸ್ಟು ಕರಿ. ಆ್ಯಕ್ಚುಲಿ ನಾನು ಈ ಥರ ಕರಿ ಎಲ್ಲೂ ಟೇಸ್ಟ್ ಮಾಡಿಲ್ಲ. ಲೈಕ್ ಎಷ್ಟೊಂದು ಕರಿಗಳಿದ್ದಾವೆ, ಪನ್ನೀರ್ ಕರಿ ಅಂತ ಅದು ಇದು ಎಲ್ಲ ಬರುತ್ತೆ. ಇದು ಪಲಾಂಗ್ ಕರಿ ಅಂತೆ. ಲೈಕ್ ಡಿಫ್ರೆಂಟ್ ಆಗಿದೆ ಒಂಥರ. ಆ್ಯಂಡ್ ಹೇಳ್ಬೋದು ಹೆಲ್ದಿ ಫುಡ್ ಅಂತ. ನೋಡಿ ಆಲ್ಮೋಸ್ಟ್ ಆಲ್ ಎಷ್ಟೊಂದು ವೆಜಿಟೇಬಲ್ಸು. ಆ್ಯಕ್ಚುಲಿ ನಾನೇ ಇಷ್ಟು ವೆಜಿಟೇಬಲ್ಸ್ ನೋಡಿಲ್ಲ, ಅಷ್ಟೊಂದಿದೆ. ಸೊ ರಚಿತ್ ಏನೋ ಫುಲ್ ಸಖತ್ತಾಗಿದೆ ಅಂತ ಹೇಳಿದ್ದಾನೆ. ನೌ ಇಟ್ ಇಸ್ ಮೈ ಟರ್ನ್ ಟು ಟ್ರೈ ಔಟ್ ದ ನೂಡಲ್ ಬೌಲ್. ಸೊ ಫಸ್ಟ್ ಆಫ್ ಆಲ್ ಟು ಬಿ ವೆರಿ ಆನೆಸ್ಟ್, ನೋಡೋದಕ್ಕೇ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ದ ಪ್ರೆಸೆಂಟೇಷನ್ ವಾಸ್ ರಿಯಲಿ ಅಮೇಝಿಂಗ್. ಐ ಟೋಟಲಿ ಲವ್ಡ್ ಇಟ್. ಆ್ಯಂಡ್ ಸ್ಮೆಲ್ ಕೂಡ ತುಂಬ ಟೇಸ್ಟಿಯಾಗಿದೆ ಅಂತ ಸ್ಮೆಲ್ ಬರ್ತಿದೆ. ಇವಾಗ ಅಷ್ಟೇ ಟೇಸ್ಟಿಯಾಗಿ ಆ್ಯಕ್ಚುಲ್ ಆಗಿದೆಯಾ ಅಂತ ಟ್ರೈ ಮಾಡೋಣ ಬನ್ನಿ. ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೇಸ್ಟು. ನಾನು ಆ್ಯಕ್ಚುಲಿ ಟ್ರೈ ಮಾಡೇ ಇರಲಿಲ್ಲ. ಸೊ ವಾಟ್ ಐ ಕ್ಯಾನ್ ಸಿ ಇನ್ಸೈಡ್ ಇಸ್ ಐ ಕ್ಯಾನ್ ಸಿ ಅ ಡಿಫ್ರೆಂಟ್ ಕೈಂಡ್ ಆಫ್ ಚಿಪ್ಸ್, ನೂಡಲ್ಸ್ ಇದೆ,
ಪ್ಲಸ್ ರಚಿತ್ ಹೇಳ್ದಂಗೆ ಪೆನಾಂಗ್ ಕರಿ ಇದೆ ಆ್ಯಂಡ್ ಬ್ರಾಕೊಲಿ ಇದೆ. ಬ್ರಾಕೊಲಿ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಬ್ರಾಕೊಲಿ ಇರೋ ಡಿಶ್ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಡೆಫಿನೆಟ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ. ಐ ಡೆಫಿನೆಟ್ಲಿ ಹ್ಯಾವ್ ಟು ಗಿವ್ ಒನ್ ಮೋರ್ ಬೈಟ್ ಫಾರ್ ದಿಸ್. ನಿಜವಾಗ್ಲೂ ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್ ದಿಸ್ ಇಸ್ ಒನ್ ಆಫ್ ದ ವೆರಿ ಫಸ್ಟ್ ಟೈಮ್ಸ್ ಐ ಆಮ್ ಟ್ರೈಯಿಂಗ್ ಮಲೇಷಿಯನ್ ಫುಡ್. ಸೊ ರಚಿತ್ ಹೇಳ್ದಂಗೆ ಪೆನಾಂಗ್ ಇಸ್ ಅ ಪ್ಲೇಸ್ ನಿಯರ್ ಮಲೇಷಿಯಾ ಆ್ಯಂಡ್ ಅಲ್ಲಿ ತುಂಬ ಫೇಮಸ್ ಕರಿ ಅಂತ ಇದು. ಆ್ಯಂಡ್ ಈ ಥರ ಯೂನಿಕ್ ಟೇಸ್ಟ್ ನನಗೆ ಬೆಂಗಳೂರಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಐ ಗೆಸ್ ವಿ ಹವ್ ರಿಯಲಿ ಮೇಡ್ ಒನ್ ಗ್ರೇಟ್ ಚಾಯ್ಸ್ ಕಮಿಂಗ್ ಟು ಫುಡ್ ಸ್ಪ್ರಿಂಗ್ಸ್. ಕಂಪ್ಲೀಟ್ಲಿ ಫಿಲ್ಲಿಂಗ್ ಆಗಿತ್ತು ಮಾತ್ರ ಈ ನೂಡಲ್ ಬೋಲು. ಸೊ ನೂಡಲೆಲ್ಲ ಖಾಲಿ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಕರಿ ಮಾತ್ರ ಉಳ್ಕೊಂಡಿದೆ. ಗೊತ್ತಲ್ಲ, ಕರಿ ಉಳ್ಕೊಂಡಿದ್ರೆ ಏನು ಮಾಡಬೇಕು ಅಂತ. ಸೊ ನಾನಿವಾಗ ಲೆಮನ್ ಬೆಸಿಲ್ ರೈಸ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಮುಂಚೆ ಯು ಗೈಸ್ ಅಬ್ಸರ್ವ್ ದ ಕಟ್ಲರಿ ಸೆಲೆಕ್ಷನ್ ಇಸ್ ರಿಯಲಿ ನೈಸ್. ಯಾಕೆಂದರೆ ಇಟ್ ಆಲ್ ರಿಸೆಂಬಲ್ಸ್ ಲೈಕ್ ದ ಚೈನೀಸ್ ಸ್ಟೈಲ್ ಇಟ್ ಸೆಲ್ಫ್. ಸೊ ನಂಗೆ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ದ ಪ್ರೆಸೆಂಟೇಷನ್ ಇಟ್ ಸೆಲ್ಫ್ ಇಸ್ ರಿಯಲಿ ಗುಡ್. ಸೊ ನಾವು ಏನೇನು ಆರ್ಡರ್ ಮಾಡ್ತಿದ್ವೋ ಆ್ಯಸ್ ಇಟ್ ಇಸ್ ದೇರ್ ಆನ್ ದೇರ್ ಟ್ಯಾಗ್ ಲೈನ್, ಇಟ್ ಇಸ್ ಸೂಪರ್ ಫ್ರೆಶ್. ಆವಾಗ ಪ್ರಿಪೇರ್ ಮಾಡಿ ಆ್ಯಂಡ್ ತುಂಬ ಲೇಟ್ ಕೂಡ ಮಾಡ್ತಿಲ್ಲ, ತುಂಬ ಬೇಗ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಕೊಡ್ತಿದ್ದಾರೆ. ಸೊ ಬನ್ನಿ ಇವಾಗ ಲೆಮನ್ ಬೆಸಿಲ್ ರೈಸ್ನ ಟ್ರೈ ಮಾಡೋಣ ವಿತ್ ರೆಡ್ ಚಿಲ್ಲಿ ಸಾಸ್. ಓ ಮೈ ಗಾಡ್, ಸೀರಿಯಸ್ಲಿ ಲೈಕ್ ಕಂಪ್ಲೀಟ್ ಲೈಕ್ ಅಥೆಂಟಿಕ್ ಚೈನೀಸ್ ಟೇಸ್ಟ್ ಬರ್ತಿದೆ. ಇಟ್ ಇಸ್ ನಾಟ್ ಟೂ ಸ್ಪೈಸಿ ಆ್ಯಸ್ ವೆಲ್ ಆಸ್ ಇಟ್ ಇಸ್ ನಾಟ್ ಟೂ ಲೈಟ್. ಇಟ್ ಇಸ್ ದ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಸ್ಪೈಸಿ ಆ್ಯಂಡ್ ಬೆಸಿಲ್ ಲೀವ್ಸ್ ಟೇಸ್ಟ್ ಕೂಡ ತುಂಬ ಎಲಿಗೆಂಟಾಗಿ ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಐ ರಿಯಲಿ ಲೈಕ್ ದಿಸ್. ಲೈಕ್ ಸೀರಿಯಸ್ಲಿ ಇಟ್ಸ್ ರಿಯಲಿ ಗುಡ್. ರಚಿತ್, ನೀನು ಟ್ರೈ ಮಾಡಿ ಬಾ. ಸೊ ನಮ್ಮ ಹುಡುಗ ಟ್ರೈ ಮಾಡಾಯಿತು, ಈಗ ನಮ್ಮ ಸರ್ದಿ. ಇದು ಲೆಮನ್ ಬೆಸಿಲ್ ರೈಸ್. ಸೊ ಟೇಸ್ಟ್ ಮಾಡೋಣ ಫಸ್ಟ್ ಹೆಂಗಿದೆ ಅಂತ. ಜಸ್ಟ್ ಸಾಸ್ ಸ್ವಲ್ಪ ಸ್ಪೈಸಿ ಆಗಿರಲಿ. ತುಂಬ ಚೆನ್ನಾಗಿದೆ. ಲೈಕ್ ಲೆಮನ್ ಟೇಸ್ಟು, ಲೆಮನ್ ಬೆಸಿಲ್ ರೈಸ್ ಅಂತಾರಲ್ಲ ಹಾಗೆ ಇದೆ. ಲೈಕ್ ಬೆಸಿಲ್ ಲೀವ್ಸು ಇದು. ಸೊ ಟೇಸ್ಟ್ ಚೆನ್ನಾಗಿದೆ ಬೆಸಿಲ್ ಲೀವ್ಸ್ದು. ಸೊ ಅದರದ್ದು ಒಂದು ಫ್ಲೇವರ್ ಬರ್ತಾಯಿದೆ. ಮತ್ತು ಲೆಮನ್ದು ಸ್ವಲ್ಪ ಹುಳಿಯಾಗಿ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ರೆಡ್ ಚಿಲ್ಲಿ ಸಾಸ್ ಇದ್ರ ಜೊತೆ ತಿಂದರೆ ಅಬ್ಬಬ್ಬಾ ಸೈಕ್, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಲೇಬೇಕಿದು ಬಂದು. ರೈಸು ಫುಲ್ ಮೀಲ್ಸ್ ಇದ್ದಂಗೆ. ಒಬ್ಬರು ಒಂದು ಪ್ಲೇಟ್ ತಿಂದರೆ ಎಲ್ರಿಗೂ ಹೊಟ್ಟೆ ತುಂಬುತ್ತೆ. ಯಾಕಂದರೆ ಒಳ್ಳೆ ಆ್ಯಡೆಡ್ ವೆಜಿಟೇಬಲ್ಸು, ಟೇಸ್ಟಿಗೆ ತುಂಬಾ ಆ್ಯಡ್ ಆಗುತ್ತೆ. ಮಸ್ಟ್ ಟ್ರೈ ಲೆಮನ್ ಬೆಸಿಲ್ ರೈಸ್. ಸೂಪರ್.